ಎಂತದು ಮೀಸೆ ನಿನ್ನದು? ನಿನ್ನ ಮೀಸೆ ಇವನ ಹುಬ್ಬು, ನಿನ್ನ ಕಂಠ ಇವನ ಸೊಂಟ. ನನ್ನ ಮೀಸೆ ಅವನ ಹುಬ್ಬಲ್ಲ, ಅವನ ಕಂಠ ನನ್ನ ಸೊಂಟ ಅಲ್ಲ, ಅದೆಲ್ಲ ಬೇರೆ ಬೇರೆ. ಆದ್ದರಿಂದಲೇ ಅದು ವ್ಯತ್ಯಾಸ ಇಲ್ಲ ಅಂತ ಒಂದೇ ಲೆಕ್ಕ ಇದೆ. ಸಮಾನವಾದಂತಹ ದೇಹ ಸ್ಥಿತಿ ನಿಮ್ಮ. ಆದ್ದರಿಂದಲೇ ನೀವು ವೀರರು ಶೂರರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದಲೇ ಭೂರಿತೋಷವಾಂತೇನೆ ನಾನು. ಅರ್ಥವಾಯ್ತು ನಿನಗೆ? ಅದೆಂತದ್ದು ಪೂರಿ ದೋಸೆ ಅಂದ್ರೆ? ಹಾಗಂದ್ರೆ ಏನು? ಏನದು? ಎಲ್ಲಿ ಉಂಟದು? ಏನೋ ಹಾಗಂದ್ರೆ ಅರ್ಥ ಹೇಳು. ಭೂರಿತೋಷ ಅದು ಯಾವುದು? ಪೂರಿ ದೋಸೆ. ನಿಮ್ಮದು ಹೊರಟ ಉದ್ದೇಶವೇ ಸರಿ ಇಲ್ಲ. ಉದ್ದೇಶ ಸರಿ ಇಲ್ವಾ? ಮತ್ತೆ ಏನು ಆಗುವುದಿಲ್ಲ. ಅತಿಯಾದ ಸಂತೋಷ ಎನಗಾಯಿತು, ಅಮಿತಾನಂದವಾಯಿತು. ಏತಮ್ಮ ಅಣ್ಣ, ಈಗ ನನಗೆ ಗೊತ್ತಾಯ್ತು. ಎಂತದ್ದು? ಅಮಿತಾನ ಆನಂದವಾಯ್ತಂತೆ. ಅದೇ ಅಮಿತನ ಅಲ್ಲ, ಅಮಿತವಾದ ಸಂತೋಷ. ಅಮಿತನ ಆನಂದ ಯಾರು? ನಾನೊಬ್ಬನೇ ಇದ್ದೆ. ಬಹಳ ಬೇಸರವಾಯಿತು ನನಗೆ. ಏನು ಮಾಡೋಣ ಎನ್ನುವ ಹಾಗೆ ಚಿಂತಿಸುವಾಗ ನಿಮ್ಮಿಬ್ಬರ ಆಗಮನವಾಯಿತು. ಒಟ್ಟು ಮೂವರಾದೇವಲ್ಲ, ಮಾತನಾಡೋಣ ಎನ್ನುವ ಹಾಗೆ ಭಾವಿಸಿದ್ರೆ ಯಾರೋ ನೀನು, ಯಾರೋ ನೀನು. ಅದೇ ಅದೇ ನನ್ನಲ್ಲಿ ಕೇಳ್ತಾ ಇದ್ದೀರಿ. ನನಗೇನು ಗೊತ್ತಿದೆ? ನನ್ನಲ್ಲಿ ಕೇಳ್ತಾ ಇದ್ದೀರಿ, ಯಾವುದನ್ನೋ ಹುಡುಕುತ್ತಾ ಇದ್ದೀರಿ. ಒಂದು ಪ್ರಾಣಿ. ಹೌದಾ? ಓಡಿಸಿಕೊಂಡು ಆರ ಕಂಡಿರಯ್ಯ ನೀವು? ಒಂದೇ. ಅದೇ ಆರು. ಒಂದೇ ಪ್ರಾಣಿಯನ್ನು ನೋಡಿದ್ದು ಅಂತ ಹೇಳಿ. ಆರು ಅಂದರೆ ಯಾರು? ಆರು ಅಂದರೆ ಯಾರು? ನಿನ್ನ ಭಾಷೆಯಲ್ಲಿ ಯಾರ ಕಂಡಿರಯ್ಯ ನೀವು? ನಾನೊಬ್ಬನೇ ಇದ್ದೆ, ನಾನು ಯಾರನ್ನು ನೋಡಿದ್ದೇ ಇಲ್ಲ. ಮತ್ತೆ ನೀವು ನೋಡಂತೆ ನೀನು ಮಾಡ್ತೀವಿ. ಕಾಣ್ತಾ ಇದೆಯಲ್ಲ, ಅದೇ ನಮಗೂ ಕಾಣ್ತದೆ. ಇದೆಲ್ಲ ನನ್ನದೇ. ಯಾವುದು? ಕತ್ತಲೆ. ಕತ್ತಲೆ ಎಲ್ಲೋ ತಡಕಾಡು ನೋಡು ಕೈ. ನೀರು ನೀರು ನಿನ್ನದು. ನೀರಿಗೆ ನೀರ ನಾನೇ. ನೀರಿನಲ್ಲಿ ಕುಳಿತುಕೊಳ್ಳುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ನೀರಿನ ಮೇಲೆ ಕುಳಿತುಕೊಂಡಿದ್ದೆ, ಮತ್ತೆ ನೀರು ನನಗೆ ಗೊತ್ತೇ ಆಗ್ತಿಲ್ಲ. ನೀರಿಗೆ ನೀರ ನಾನೇ. ನೀರಿಗೆ ನೀರ. ನಾನು ಅಧಿಕಾರಿಯ. ನೀನು ಅಂತ ನಿನ್ನ ಮೇಲೆ ಅವರಿಗೆ ಹಾಗೆ. ಅದಕ್ಕೆ ನಾನು ಹೇಳುವುದೇ ಇಲ್ಲ. ಅದಕ್ಕೆ ನಾನು ಅಧಿಕಾರಿ ಎನ್ನುವುದನ್ನು ಕೇಳಿದ ಮರುಕ್ಷಣದಲ್ಲಿ ನೋಡಿ ಅವನು ಗಡಗಡವನ್ನು ನಡುವುದಕ್ಕೆ ಆರಂಭಿಸುತ್ತಾನೆ. ಮತ್ತೆ ಅವನಿಗೆ ಸಿಟ್ಟು ಬಂದದ್ದು. ನಾವು ಒಮ್ಮೊಮ್ಮೆ ಸಿಟ್ಟು ಬಂದ್ರೆ ಹಾಗೆ. ನೀನಲ್ಲ
ಅಂದ್ರೆ ಒಡೆಯ, ನಾನೇ ಒಡೆಯ. ಓಡೆಯ ಓಡೆ ಪೋಯ ಅಲ್ಲ, ನೀನು ಓಡೆಯ. ನಾನು ಅಧಿಕಾರಿಯು. ಅಧಿಕಾರಿಗಳು ನಾವು ನೀನಲ್ಲ. ಅದು ಹೇಗೋ ನೀವಾಗುತ್ತೀರಿ? ನಾನೇ ನಾಯಕನು. ಓ ನಾಯಕ, ನಾಯಕ ನೀನು ನಾಯಕನು. ಅಧಿಕಾರಿಗಳು ನಾವು. ಹೇಳು. ಮೊದಲು ಪ್ರಾಣಿ ನೋಡಿದ್ದೇವೆ. ಆ ಪ್ರಾಣಿಯಿಂದ ಹಾಗಲ್ಲ. ಆ ಪ್ರಾಣಿಯ ಮೈ ಬಣ್ಣ ಬಿಳಿ 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 ಬಿಳಿ. ನೀನು ಕರಿಯ. ಎಲ್ಲುಂಟು ಅಂತ ಕರೆಯುವುದು? ಹೇಗೆ ಕರೆಯಲಿ? ನಿನ್ನ ಬಣ್ಣ ಕಪ್ಪು ಅಂತ. ಓ, ನನ್ನ ಬಣ್ಣ ಕಪ್ಪು ಅಷ್ಟೇಯಾ? ಕರ್ಪೂರ, ನೀನು ಕಾಡುಂಬಳ್ಳಿ, ಆಮೇಲೆ ನೀನು ಎಣ್ಣೆ ಮಸಿ, ಆಮೇಲೆ ನಿನ್ನ ತಲೆ, ನನ್ನ ತಲೆಯು ಕಪ್ಪು. ಮತ್ತೆಂತದ್ದು? ಆ ಪ್ರಾಣಿಗೆ ತಲೆಗಳು 5. ಮತ್ತೆ ನಿನಗೆ ಒಂದೇ ಒಂದು ಶೀಲ. ನಿನಗೆ ಒಂದೇ ಶೀರ ಅಲ್ವಾ? ಶಿರ. ನಾವು ಹಾಗೆ ಹೇಳು. ಆಯ್ತಾಯ್ತು, ನನ್ನದು ಶಿರ. ಆಯ್ತು. ನೀನು ಬೇಕಾದ್ರೆ ಅದಕ್ಕೆ 2 ಕೈ, ಮತ್ತೆ ನಿನಗೆ 4 ಕರ. ನಾನು ಚತುರ್ಭುಜನು. ಇವನು ಕರ್ಪೂಜನು. ಪರಭುಜ. ಚತುರ್ಬಾಹು. ನಮಗೆ ಅದೆಲ್ಲ ಗೊತ್ತಿಲ್ಲ. ಮತ್ತೆ ನಮಗೆ ಈಗ ಹಸಿವೆ ತಡೆಯೋದಕ್ಕಾಗುದಿಲ್ಲ. ಸಿಗಲಿಲ್ಲ ಏನಂತೆ? ತುಂಬಾ ಹಸಿವಿದೆಯಲ್ಲ. ದೂರ ಹೋಗಿ ಅವನೆಲ್ಲಿದ್ದಾನೆ ಎನ್ನುವುದನ್ನು ಅವನನ್ನು ಕರೆದನ್ನಿ ನನ್ನ ಮರ ಸೇರಿ 3 ನಾನೇ ಸಾಗುತ್ತೇನೆ. ಏಕಮ್ಮ ಹೇಳಿದೆಯಾ? ಅವ ಎಂತದ್ದು ಮರ? ಮರ ಅವನ ಮರ ಹೇಳ್ಬೇಕಾ? ಬನ್ನಿ. ಈಗ ಹೋಗಿದೆ. ನೀನು ಇಲ್ಲಿ ಸ್ವಲ್ಪ ನಿಲ್ಲು. ನಾನು ನೀಟು ತಿಂದುಕೊಳ್ಬಾರ್ದು. ನೀನೆಲ್ಲಿಗೆ ಅಲ್ಲಿ ಓಡುವುದು? ರುಚಿ ನೋಡುವುದಕ್ಕೆ. ರುಚಿ ನನಗೆ ನೋಡ್ಬೇಕಲ್ಲ. ಮತ್ತೆ ಕೊಡುವ. ನೀನು ಒಬ್ಬರೇ ತಿಂದು ಮುಗಿಸಿ ಮತ್ತೆ ನನಗೆಲ್ಲ ಉಂಟು? ಸ್ವಲ್ಪ ತಿನ್ನೋದು ಮುಗಿಸುವುದಿಲ್ಲ. ನಿನಗೆ ಸ್ವಲ್ಪ, ನನಗೆ ತುಂಬಾ ಬೇಕು. ಏನಮ್ಮ? ನನಗೆ ಸಾಕಾಗುದಿಲ್ಲ. ಮತ್ತೆ ಕೊಡುತ್ತೇನೆ. ಒಂದೇ ಪ್ರಾಣಿ. ಹೌದು. ಇಬ್ಬರು ಹೇಗೆ ತಿನ್ನಲಿ? ಹೇಗೆ? ಒಂದು ಉಪಾಯ ಮಾಡುವ. ಏನದು? ಓಡಿ ಹೋಗಿದೆಯಲ್ವಾ ಒಂದು ಪ್ರಾಣಿ, ಅದನ್ನು ಹಿಡಿದು ಇಲ್ಲಿಗೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು. ಸರಿ ಆಗ್ತದೆ. ಅಷ್ಟರವರೆಗೆ ಈ ಹೆಣ್ಣ ಇಲ್ಲಿ ಬಿಟ್ಟಿದೆ. ಸ್ವಲ್ಪ ತಡ. ಏನಾಶ್ಚರ್ಯವಿದು! 5,000 ವರ್ಷಗಳ ಕಾಲ ಹೋರಾಟ ಸಾಗಿತ್ತು. ಜಯಶ್ರೀಯನ್ನು ವರಿಸುವರೇ ನನಗೆ ಸಾಧ್ಯವಾಯಿತಲ್ಲ. ಮಾತೆಯನ್ನೇ ಪ್ರಾರ್ಥಿಸಿದೆ. ದೂರದೊಳಸದಳ ಹಣಗೈಬೇಕು ಅಂತಾದ್ರೆ ಕಪಟವನ್ನೇ ಮಾಡು ಅಂದಳಲ್ಲ. ಅದನ್ನೇ ಮಾಡೋಣ ಮಾಡೋಣ. ನಿಮ್ಮೊಳಗಿರುವಂತಹ ಪೌರುಷ ಆದ್ದರಿಂದ ವಿದ್ಯೆ ಹೊಟ್ಟೆಯಲ್ಲಿರುವ ದಿಟ್ಟದನ್ನು ಏನು ನಿಮ್ಮದು. ಇಂತಹ ಸಾಹಸ ವೃತ್ತಿಯನ್ನು ಕಂಡಂತಹ ನಾನು ಸೋತು ಹೋದೆ. ಗೊತ್ತಾಗುತ್ತದೆ.
ಅಚ್ಚಳಿಯದ ಭಟರಹುದು ನೀವು. ಗೊತ್ತಾಯ್ತಲ್ಲ? ಆದ್ದರಿಂದಲೇ ಉಚ್ಚರಿಸುವುದಕ್ಕೆ ಶಬ್ದಗಳೇ ಇಲ್ಲ ನಿಮ್ಮ ಕುರಿತಾಗಿ. ಉಚ್ಚರಿಸುವುದೇನ? ನಿಮಗೇನು ಬೇಕು? ಬೇಕಾದ್ದನ್ನು ಕೇಳಿ ನಾನೇ ಈತೆ. ನನ್ನನ್ನೇ ಇವು ಅಲ್ವ? ಮತ್ತೆ ನೀ ನಾನು ಯಾವತ್ತೂ ಬೇಡುವವರಲ್ಲ. ಗೊತ್ತಾಗ್ತದೆ ನೀವು ಬೇಡದವರು. ಆಯ್ತಲ್ಲ, ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕೋ ಬೇಕಾದ್ದನ್ನು ನೀನು ಬೇಡು, ನಾವು ಬರುತ್ತೇವೆ. ಹೌದಾ? ನನಗೆ ಭರವಸೆ ಬರಬೇಕಿದ್ರೆ ಕರದಟ್ಟಿ ಭಾಷೆ ಕೊಡಬೇಕಂಬಾದರೆ ನಮ್ಮಿಂದ ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡ್ತೇವೆ. ನೀನು ಶತಮೂರ್ಖ, ಇಬ್ಬರು ಮೂರ್ಖ ಶಿಖಾಮಣಿಗಳು. ಕೇಳಿದನ್ನು ಕೊಡುತ್ತೇನೆ ಎನ್ನುವ ಹಾಗೆ ಉಬ್ಬಿದ್ರಲ್ಲ, ಆದ್ದರಿಂದಲೇ ಹೊಗಳಿಕೆ ಉತ್ತರ ಅಧಿಕವಾದದ್ದು. ಇನ್ನೂ ನಿಮ್ಮ ಕುರಿತಾಗಿ ಆಲೋಚಿಸಬೇಕು. ಕೊಡಬೇಕು ಅಂತಾದ್ರೆ ಆಲೋಚಿಸಿ ನಾವು ಮಾತಾಡುದು. ಆಲೋಚಿಸಬೇಕು ಅಂತಾದ್ರೆ ಇಬ್ಬರಲ್ಲಿ ಗಟ್ಟಿಯಾದ ತಲೆ ಬೇಕು. ಕಾಣುದು ಇಷ್ಟು ದೊಡ್ಡ ಉಂಟು. ಹಾಗಾದ್ರೆ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ, ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ, ಪ್ರಾಣದಲ್ಲಿ ವಂಚಿಸುತ್ತ ನಾವು ಸುಲಭದಲ್ಲಿ ಸೋತು ಹೋದೆವಲ್ಲ, ಕೇಳಿದರಲ್ಲ, ನಮಗೆ ಸಾಯುವ ಕಾಲ ಬಂದು ಹೋಯಿತಲ್ಲ. ನನ್ನ ತಲೆ ನನಗೆ ಬೇಕು, ನಾನು ಸಾಯುವುದಿಲ್ಲ. ಅಣ್ಣ, ನಾನು ನಿನ್ನ ಅಣ್ಣನಲ್ವೇ? ಹೌದಾ? ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ತುಂಬ ಉಂಟು. ಉಪಕಾರ ಮಾಡುವೆ. ಏನಣ್ಣ? ನನ್ನ ಬದಲಿಗೆ ನೀನೇ ತಲೆ ಕೊಡಿದ ಆದೀತು. ನೀನು ತಲೆ ಕೊಟ್ಟಿಲ್ವಾ? ಮತ್ತೆ ಯಾಕೆ ಆರ್ಭಟ? ಸತ್ತಳಿಂದ ಸತ್ತು ಹೋಗ್ಲಿಕ್ಕೆ ನೀನು ಕೊಡಿ. ಬೇಗ ಕೊಡಿ. ನಾನು ತಲೆ ಕೊಟ್ಟು ನನ್ನ ಪ್ರಾಣ ಹೋಗುದಿಲ್ವೇನೋ? ಪ್ರಾಣ ಹೋಗುವುದಿಲ್ಲ, ತಲೆ ಮಾತ್ರ ಹೋಗುವುದು. ನನಗೆ ಹೆದರಿಕೆ ಆಗ್ತದೆ. ನೀನು ಹೆದರಬೇಡ, ಹಿಂದಿನಿಂದ ನಾನಿದ್ದೇನೆ. ನಿನಗೆ ಹೆದರಿಕೆ ಅಲ್ವಾ? ನೀನು ತಲೆ ಕೊಡುವುದಂತೆ ನನಗೆ ಯಾಕೆ ಹೆದರಿಕೆ? ಹಾಗಾದ್ರೆ ಮೊದಲು ನಿನ್ನ ತಲೆ ಕೊಟ್ಟು ನೋಡಿ, ನಾನು ನೋಡ್ತೇನೆ ಹೇಗೆ ಅಂತ. ನನ್ನ ತಲೆ ಕೊಟ್ಟು ನನ್ನ ತಲೆ ಕೊಟ್ಟು ನಾನು ಕೊಡುವುದಿಲ್ಲ. ನಾನು ಸಾಯುವುದಿಲ್ಲ. ನನಗೆ ಬದುಕಬೇಕಾ? ಇಬ್ಬರಿಗೂ ತಲೆಯನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಇಲ್ಲ. ಹೇಗೆ ಉಳಿಸಿಕೊಂಬರಿ? ಏನಾದರೂ ಉಪಾಯ ಹೊಡಿ. ನನ್ನ ತಲೆಗೆ ಯಾವ ಕರ್ಮವೂ ಹೋಗುದಿಲ್ಲ. ತಲೆ ಸರಿ ಇದ್ದಲ್ಲ, ತಲೆಗೆ ತಲೆ ಸರಿ. ಒಂದು ಉಪಾಯ. ನಗ್ತಾ ಇದ್ದಾರೆ. ಮಂದಿಯನ್ನು ಹಾಳು ಮಾಡಿದರೆ ಯಾರಿಗೆ? ಏನು ಹೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಳ್ಬೇಕು. ಯಾವುದಾದ್ರು ಕುಟುಂಬದ ಜಲರಾಶಿಯ ಮಧ್ಯೆ ಒಮ್ಮಿನಿಂದ ಕೂಡ ನೀನು ನಮ್ಮ ಮೈ ಸೋಕದ ದರದಲ್ಲಿ ಇದು ಜ್ಞಾನ ದೃಷ್ಟಿಯನ್ನು ನಿಮಗೆ ಕರುಣಿಸಿದ್ದೇನೆ. ಶ್ರೀರಾಮ ಶಯನ ನಾರಾಯಣ
ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಓ ಚಿರಾರುಣವಶಯನ ಅನಂತನೇ ಅವ್ಯಯನೇ ಅಸ್ಪರ್ಶನೇ ಅರೂಪನೇ ಓ ಕರುಣಾ ಸಾಗರನೇ ಇದೋ ನಾವು ಅನ್ಯಾಯವನ್ನೇ ಮಾಡಿದ್ದೇವೆ ಎಂಬಂತಹ ಅರಿವು ನಮಗೀಗ ಆಯಿತು ತಂದೆ. ಅಕ್ಷಮ್ಯ ಅಪರಾಧವನ್ನೇ ಮಾಡಿದ್ದೇವೆ, ಕ್ಷಮಿಸು ಎಂದು ಕೇಳುವುದಿಲ್ಲ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ವಾಂಛಿತವನ್ನು ಮಾತ್ರ ನೆರವೇರಿಸಿಕೊಡಬೇಕು ತಂದೆ. ಏನದು? ಪರಮ ಪವಿತ್ರನೇ, ನಾವು ಮಾಡಿದ ಮಹಾ ಅಪರಾಧದಿಂದಾಗಿ ಬದುಕು ಹಕ್ಕನ್ನು ಕಳೆದುಕೊಂಡಿದ್ದೇವೆ. ಸಾಯುವುದಕ್ಕೆ ಸಿದ್ಧರಾದ ನಮ್ಮ ಕೊನೆ ಹೊತ್ತಿನ ಒಂದು ಬೇಡಿಕೆ ಉಂಟು ತಂದೆ. ನಾವು ಯಾರು, ನೀನು ಯಾರು? ನಮಗೂ ನಿನಗಿರುವಂತಹ ಸಂಬಂಧವಾದ್ರೇನು? ನಮ್ಮ ಹುಟ್ಟು ಯಾಕಾಯ್ತು, ಹೇಗಾಯಿತು? ಜೊತೆಗೆ ನಮಗೆ ತನಕ ಯಾವುದೇ ನಾಮಧೇ ಇಲ್ಲ. ಒಂದು ಉತ್ತಮವಾದ ಹೆಸರನ್ನು ಅನುಗ್ರಹಿಸಿ ಅದು ಭವಿಷ್ಯದಲ್ಲಿ ಹೇಳ ಹೆಸರಲ್ಲಿ ಅಳಿವಾಗಬಾರದು, ಶಾಶ್ವತ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆ ಕರುಣಿಸುವುದಲ್ಲ ಭಯ ಭಯವನ್ನು, ಕರುಣಿಸುವುದಲ್ಲ ಭಯ ಭಯವನ್ನು ಜಂಘೆಯೊಳಿರುದಿ ದೈತ್ಯರ ಗಿಡಗಳನ್ನು ಸಂಹರಿಸುತ್ತಲೇ ಮೇಧಸ್ಥಲ ಜಲಧಿಯಲ್ಲಿ ಸೇರಿಸುತ್ತ ಭರೆಯ ತಿಳಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಲ್ಲಿ ಮೆರೆವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯ ಭಯವು ಬದುಕಿನ ಕುರಿತಾಗಿ ನಿಜವಾದ ಅರ್ಥವನ್ನು ತಿಳಿಯದೇ ಇದ್ದುದರಿಂದಲೇ ಈಗ ಅರ್ಥವಾದ ಕಾಲಕ್ಕೆ ನಿಮಗೆ ಭಯ ಎನ್ನುವುದು ಆವರಿಸಿದೆ. ಭಕ್ತಿಗಾಗಿ ಭಯ ಹುಟ್ಟುವ ಕಾರ್ಯವನ್ನು ಮಾಡಿದವನು ನಾನೇ ಇದ್ದೆ. ಇನ್ನು ನೀವು ಅಂಜಬೇಡಿ. ನಿಮಗೆ ಯಾವುದೆಲ್ಲ ಅಪೇಕ್ಷೆ ಇದೆಯೋ ಅದನ್ನು ನಾನೇ ಈಯುತ್ತೇನೆ. ನಾನು ಕರುಣಿಸಿದಂತಹ ಜ್ಞಾನದ ದೆಸೆಯಿಂದಲಾಗಿ ನಿಮಗೆ ಏನೋ ಎನ್ನುವುದು ಅರ್ಥವಾಯಿತು. ಜ್ಞಾನ ಅಂದರೆ ಬೆಳಕು, ಬೆಳಕು ಅಂದರೆ ಆನಂದ. ಇಂದ್ರಿಯ ಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಅದರ ದೆಸೆಯಿಂದಲಾಗಿಯೇ ನಿಮಗೆಲ್ಲವೂ ಅರ್ಥವಾಗಿದೆ. ಅನ್ಯರೆಲ್ಲ ನೀವು ಮಕ್ಕಳೇ ಆಗಿದ್ದೀರಿ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಗಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಯಿತು. ಆದ್ದರಿಂದಲೇ ಲೋಕ ಮುಂದೆ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರನ್ನು ನಾನೇ ಇರಿಸುತ್ತೇನೆ. ನಾನು ಮೃದು ಸ್ವಭಾವದವನೇ ಇದ್ದೇನೆ. ಅದಕ್ಕನುಗುಣವಾಗಿಯೇ ನಿನ್ನ ಹುಟ್ಟಾಯಿತು. ನನ್ನೊಳಗಿರುವಂತಹ ಕಪ್ಪು ಇವನೊಳಗೆ ಆವಿರ್ಭವಿಸಿದ ಕಾರಣ ಇವನು ಕಠಿಣವಾದ ಕೆಲಸಗಳನ್ನೇ ಮಾಡುತ್ತಾ ಮುಂದುವರಿದ. ಅದಕ್ಕನುಗುಣವಾಗಿಯೇ ಮಧು ಕೈಟವರೆನ್ನುವಂತಹ ಹೆಸರನ್ನು ನಿಮಗೆ ನಾನಿರಿಸುತ್ತೇನೆ. ನಿಮ್ಮನ್ನು ಕೊಂದು ಕಳೆಯುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟವ ಅಂತಕನಾಗುತ್ತೇನೆ. ಆ ಮೂಲಕವಾಗಿ ನಿಮ್ಮ ಹೆಸರು ನನ್ನ ಹೆಸರಿನೊಂದಿಗೆ ಮುಂದೆ ಶಾಶ್ವತವಾಗುತ್ತದೆ. ನಿಮ್ಮ ದೇಹದ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭನಾಮವನ್ನು ಇರಿಸುತ್ತೇನೆ. ಅದರಲ್ಲೇ ಮುಂದೆ ಹೊಸ ಹೊಸ ಸೃಷ್ಟಿಗಳು ನಡೆಯುವುದಕ್ಕೆ ಅದನ್ನು ಮಾಡುವವನು ಇದುವರೆಗೆ ನೀವು ಪೀಡಿಸುತ್ತಿದ್ದಂತಹ ಬ್ರಹ್ಮದೇವ ನಾಭೀನಾಳದಲ್ಲಿ ನಿಮಗಂಜಿ ಅಡಗಿ ಕುಳಿತಿದ್ದಾನೆ. ಅವನನ್ನು ಹೊರಬರಿಸಿದ್ದೇನೆ. ಸೃಷ್ಟಿಯ ಕಾರ್ಯಕ್ಕೆ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವನು ಹರ ಎನ್ನುವವನು. ಅವನು ಕೈಲಾಸವಾಸಿಯಾಗುತ್ತಾನೆ, ಲೋಕ ನಿಯಂತ್ರಣವನ್ನು ಮಾಡುತ್ತ. ನಾನು ವೈಕುಂಠದಲ್ಲಿದ್ದು ಪಾಲನಾಕರ್ತೃವಾಗಿ ಮೆರೆಯಬೇಕು ಆದ್ರೆ ಮೊದಲು ನಿಮ್ಮ ಇಂಗಿತವನ್ನು ನಾನು ಪಾಲಿಸಲೇಬೇಕು. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ನಿಮ್ಮ ದೇಹವನ್ನು ಶೋಕದ ತರಲಾಗಿ ನಿಮ್ಮ ಪ್ರಾಣವನ್ನು ನಾನು ಹೀರಿಕೊಳ್ಳುತ್ತೇನೆ. ಅದಕ್ಕಾಗಿ ಇದೋ ನನ್ನ ಜಂಘಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಏರಿಕೊಳ್ಳಿ ಮಕ್ಕಳೇ. ಜನರಿಯಾಜ್ಞೆಯಲ್ಲಿ ಮಾಲಿನಿಯು ಜನರಿಯಾಜ್ಞೆಯಲ್ಲಿ ಮಾಲಿನಿಯು ವರದಲು ಬೇಕೆಯಲ್ಲಿ ಕಾಮಿ
ಮಾಡು ತಂದೆ. ಈ ಪ್ರಪಂಚದಲ್ಲಿ ಯೋಗ್ಯವಾದಂತಹ ತಂದೆ ತಾಯಿಗಳನ್ನು ಪಡೆಯಬೇಕಾದ್ರೆ ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನನಗೆ ಯೋಗ ಉಂಟು, ಭಾಗ್ಯವೂ ಉಂಟು. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದ ಹೂ ನಾನು. ಹುಟ್ಟಿರುವಂತಹ ನನಗೆ ಮಾಲಿನಿ ಎಂಬುವುದೇ ಹೆಸರಿನಿಟ್ಟವರಿದ್ದಾರೆ. ಯಾವುದಕ್ಕೂ ಒಂದು ರೀತಿಯ ಕೊರತೆ ಮಾಡಲಿಲ್ಲ. ಯಾವಾಗಲೂ ಅಮ್ಮನ ಬಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಪ್ರೀತಿನ ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವರು. ಆದ್ರೆ ಇಂದು ಮಾತ್ರ ಹಾಗಲ್ಲ ನೋಡಿ. ಅಂತವರನ್ನು ಸೇರಿದ ಕೂಡಲೇ ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಯಾಕಮ್ಮ ಕಣ್ಣೀರೆಂಬುದಾಗಿ ಅಮ್ಮನಿಗೆ ಕೇಳಿಕೊಂಡೆ. ಆವಾಗ ಅಮ್ಮ ಹೇಳಿದ ಮಾತನ್ನು ಕೇಳುವಾಗ ಹೊರಸಿಡಲು ಎರಗಿದಂತ ಅನುಭವವಾಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರನ್ನು ದೇವಲೋಕವನ್ನು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟೆ. ಆದ್ರೆ ಆ ಸುಮನಸ್ಸರು ಮೋಸದಿಂದ ಕೊಂದಿದ್ದಾರೆಂಬುದೇ ಹೇಳಿದ್ರು. ಆವಾಗ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಈ ರೀತಿಯಾಗಿ ಕಣ್ಣೀರು ಸುರಿಸುವಂತ ಅಗತ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು. ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡಿದ ಕೇಳಿಕೊಂಡಾಗ ಅಮ್ಮನಿಗೆ ಸರಿ ಅನಿಸಿತ್ತು. ಹಾಗಾಗಿ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡೆ. ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತ ಸ್ಥಳ ಎಂಬುದಕ್ಕೆ ಆರಿಸಿಕೊಂಡವಳಿದ್ದೇನೆ. ಆದ್ರೆ ತಪಸ್ಸು ಮಾಡುವುದಕ್ಕಿಂತ ಬದಲಾಗಿ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವೇ? ಕಾಣುವಾಗ ಚೆಲುವಿಕೆಲ್ಲ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ಎಲ್ಲರಂತ ಹೇಳುವುದಕ್ಕಾಗುವುದಿಲ್ಲ. ಕೆಲವರಿದ್ದಾರೆ ಚಂದದ ಹೆಣ್ಣನ್ನು ಕಂಡ ಕೂಡಲೇ ಅವರನ್ನು ಯಾವ ರೀತಿ ಪಡೆಯಬೇಕೆನ್ನುವ ಒಂದು ಉದ್ದೇಶದಿಂದ ಅವರೇ ಬಳಿಗೆ ಹೋಗುತ್ತಾರೆ. ಹಾಗಾಗಿ ಇಳೆಯ ಕಾಮುಕರಿಂದ ಒಂದು ವೇಳೆ ನನ್ನ ತಪಸ್ಸಿಗೆ ವಿಘ್ನ ಬರಬಹುದೇ? ಯೋಚನೆ ಮಾಡಿದಾಗ ಹೆದರುವಂತ ಅಗತ್ಯವೇ ಇಲ್ಲ. ಅವರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ ನಾನು. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಹಾಗಿದ್ರೆ ಅವರಿಗೆ ಅರಿವಾಗದಂದರೆ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪವನ್ನು ಧರಿಸಿಕೊಳ್ಳುವುದು ನಾನು? ನಮ್ಗೆ ಯಾವ ರೂಪ ಬೇಕೋ ಧರಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾವಿನ ರೂಪ ಆದಿತ್ತ ಅದು ಸಾಧ್ಯವೇ ಇಲ್ಲ. ಮೇಲೆ ನೋಡಿದ್ರೆ ಗರುಡನ ಸಂಚಾರ ಉಂಟು. ಕಚ್ಚಿಕೊಂಡು ನನ್ನನ್ನು ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಬೇಡ, ಜಿಂಕೆಯ ರೂಪ ಅಂತ ಯೋಚನೆ ಮಾಡುವಾಗ ಅದು ಆಗುವುದಿಲ್ಲ. ಈ ಕಡೆ ಬೇಟೆಗಾರರಿದ್ದಾರೆ, ಅವರ ಕೈಗೆ ಸಿಕ್ಕಿದ್ರೆ ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾಕೆ ಯೋಚನೆ ಮಾಡಬೇಕು? ಆ ಕಡೆ ನೋಡಿದ್ರೆ ಮಹಿಳೆಗಳ ಹಿಂಡು ಗೋಚರಿಸುತ್ತಾ ಉಂಟು. ಹಾಗಿದ್ರೆ ಯಾರಿಗೂ ಅರಿವಾಗಬಾರದಂತ ಇದ್ರೆ ಈ ರೂಪವನ್ನೇ ಮರೆಮಾಚಿ ಈ ಕ್ಷಣದಲ್ಲಿ ಇದೋ ಭಯಂಕರ ರೂಪವನ್ನು ತಾಡುತ್ತೇನೆ. ಮುನಿ ಸುಬೋರ್ಷಕನೆಂದರೆ ನಾನೇ. ಚಂದ ತಪಸ್ಸನ್ನು ಆಚರಿಸುವುದಕ್ಕೆ ಕುಳಿತವನು ನಾನು. ಒಂದೊಮ್ಮೆಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯ್ತಲ್ಲ. ಎಚ್ಚರಗೊಂಡಂತಹ ನಾನು ಸುತ್ತಲೂ ಕಣ್ಣು ಹಾಯಿಸಿ ನೋಡಿದರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಗಿಡ ಮರಗಳೆಲ್ಲ ಬಾಡಿದೆ, ಸರೋವರಗಳೇ ಬತ್ತಿದೆ, ಆಕಾಶದೆತ್ತರಕ್ಕೆ ಹಾರಬೇಕಾದಂತಹ ಹಕ್ಕಿಗಳೆಲ್ಲ ವಿಲವಲನೆ ಒದ್ದಾಡಿ ಧರೆಗೆ ಬೀಳುತ್ತಾ ಇದೆ. ಇದೆಲ್ಲ ಯಾಕಾಯ್ತು, ಹೇಗಾಯ್ತು, ಯಾರಿಂದಾಯ್ತು ಎಂದು ನೋಡಿದರೆ ಏನು ಆಶ್ಚರ್ಯವಿದು. ದಿತಿ ಸುತೆಯಾದಂತಹ ಮಾಲಿನಿಯು ಯೋಗ್ಯ ಸುತನನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮರೆಸಿ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳು ಮಾಡಿದಂತ ಈ ಕೃತ್ಯದಿಂದಾಗಿ ಈ ಸುಪಾರ್ಶ್ವಕರ ತಪಸ್ಸಿಗೆ ಭಂಗವಾಯಿತು. ನಾವೆಲ್ಲ ಲೋಕದ ಒಳಿತಿಗಾಗಿ ತಪಸ್ಸನ್ನು ಆಚರಿಸುವವರು. ಅದು ಸದುದ್ದೇಶವಾದ ತಪಸ್ಸು, ಇವಳದ್ದು ದುರುದ್ದೇಶವಾದ ತಪಸ್ಸು.
ಇವಳು ಮಾಡಿದ ಕಾರ್ಯ ಹೇಗಾಯ್ತು ಗೊತ್ತೇ? ಇವಳು ಮಾಡಿದಂತ ಈ ಕೃತ್ಯದಿಂದಾಗಿ ಇಡೀ ಮುನಿಕುಲಕ್ಕೆ ಅಪಮಾನವಾಯಿತು. ಮುನಿಕುಲಕ್ಕೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದೇ ಇಲ್ಲ. ಇವಳನ್ನು ಹೀಗೆ ಸುಮ್ಮನೆ ಬಿಟ್ಟೆಂದಾದರೆ ನಾಳೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂತಹದೇ ದುಷ್ಟದ ಹಾದಿಯನ್ನು ಹಿಡಿಯುತ್ತಾರೆ. ಹಾಗಾಗಬಾರದು. ಇವಳಿಗೆ ತಕ್ಕದಾದ ಶಿಕ್ಷೆಯಾಗಬೇಕು. ಯಾವ ರೀತಿ? ಆಹಾ, ಇವಳು ತಪಸ್ಸನ್ನು ಆಚರಿಸಿದ್ದು ಹೇಗೆ? ಮಹಿಷಿ ರೂಪದಿಂದಲ್ವೇ? ಹಾಗಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸಿದಂತ ಈಕೆ ಉದರದಲ್ಲಿ ಇನ್ನು ಮುಂದಕ್ಕೆ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೇ ಹೋಗಲಿ. ಸುಭಾಷಕನ ಶಾಪ. ಇನ್ನು ನಾನಿಲ್ಲಿ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ತಪಸ್ಸಿಗಾಗಿ ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿತೇನಂತೆ. ಸಾನುರಗದಿ ಬೆಳು ಮನದಿನ ಬರಲು ನಾನಿವೆಂದೈ ತಂದ ಕಮಲಗಳು ಏನು ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ಹಾಗೆ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನುಂಟು ಹೇಳಿಕೋ ಮಗಳೇ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ. ಹರುಷವಿಂದಲೇ ಮನವಿದವ ಕರುಣ ಸಾಗರ ಕೇಳಯ್ಯ. ಬ್ರಹ್ಮದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ದಟ್ಟವಾದಂತಹ ಅರಣ್ಯವನ್ನು ಸೇರಿಕೊಂಡು ನಿಮ್ಮ ಕುರಿತಾದಂತಹ ತಪಸ್ಸನ್ನು ಆಚರಿಸಿದೆ. ನೆಚ್ಚಿನಂತ ನೀವು ಏನು ಬೇಕು ಕೇಳಿಕೋ ಮಗಳೆಂಬುದು ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗ ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಲಿ. ಆದರೆ ಏನು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿದ್ದಾನೆ. ಅಯ್ಯೋ ಬ್ರಹ್ಮದೇವ, ಯಾಕೆ ಇಂತಹ ಮಾತನ್ನು ಹೇಳುತ್ತಾ ಇದ್ದೀರಿ? ನೀವು ಹೇಳಿದ ಮಾತನ್ನು ಕೇಳಿದ ಕೂಡಲೇ ದೇಹವೆಲ್ಲ ನಡುಗುತ್ತಾ ಉಂಟು, ನಾಲಿಗೆ ತಡವರಿಸುತ್ತಾ ಉಂಟು. ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಳಲಾಗುತ್ತಾನೆ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದಾದ್ರೂ ಯಾವ ರೀತಿಯಲ್ಲಿ? ಆ ಮಗುವನ್ನು ನಾನು ಎತ್ತಿಕೊಳ್ಳುವುದಾದ್ರೆ ಹೇಗೆ ಬ್ರಹ್ಮದೇವ? ನೀವು ಈ ರೀತಿ ಹೇಳಬೇಕಾದ್ರೆ ನನ್ನ ತಪಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಕೊರತೆಯನ್ನು ಕಂಡಿರಬೇಕು. ಆ ಕೊರತೆ ಯಾವುದು ಹೇಳಿ ಬ್ರಹ್ಮದೇವ? ಮರುಗದಿರು ಮಾಲಿನಲೇ ಮುನಿ ಮನದೊರೆದವ ಜನರು ತಪ್ಪಲರಿಯದು. ಮುನಿವರ ವರದ ವಚನವು ತಪ್ಪಲರಿಯದು. ತರಳ ಮಹಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ದುರಬಲಾಗ್ರಮಿ ಎನಿಸಿದ್ರಿ ಜಗದಿಗೆ ಮೆರೆಯುವನು ಘನಗೀತಿಗಿಂದಲೇ. ಮರೆಯ ಮಾತಲ್ಲೆನುದ ಸಂತೈಸಿದನು
ಮಾಲಿನಿಯ ಮರುಗದಿರು ಮರುಗದಿರು. ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ನೀನು ತಗೊಂಡಾಚರಿಸುವಂತ ಈ ಪ್ರದೇಶ ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಗೊಂಡಾಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಬ್ರಹ್ಮದೇವ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳನ್ನು ಪರಿಮಾರ್ಚನೆ ಸಿಗದೆ ಹೋಗಲಿ. ಹಾಗಿದ್ರೆ ನಾನು ಕೋಣನಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗವಲ್ಲವನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತು. ಜಯ ಜಯ. ಗೆಲಿದು ಸುರಪುರವಾಳ ಬಗೆಹರಿಯದಾದಿಯೋ ಮರುಗುತ್ತಿರೆ ಕಮ್ಮನದಲ್ಲಿ ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿತಿ ದೇವಿ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಯ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯೋದೆ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಡಬೇಕು ಎಂದು. ನಾನು ಅದಕ್ಕೆ ಹೊರತು ಬಿಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೇ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೆನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ, ಕಾನೂನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನಾಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧಮಾಲಿಗೆ ಲೇಖನ ಕಳುಹಿಕೊಟ್ಟೆ. ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಂಡು ನನ್ನಲ್ಲಿ ಯಾರಿದ್ದಾರೆ? ಶೋಣಿತಾಪುರದಲ್ಲಿ ನಮ್ಮವರಿಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಸೂಕ್ತವಾದಂತಹ ಮಾರ್ಗದಲ್ಲಿ ಮುನ್ನಡೆಸುವವರು ಇಂದಿನ ದಿವಸ ಅಂತಃಪುರವನ್ನೇ ಸೇರಿಕೊಂಡು ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀರಲ್ಲ, ಏನಮ್ಮ ಕಾರಣ? ಮೊದಲು
ಏನಮ್ಮ ಅಳಿಯನಾಗಿ ನನ್ನ ಮನೆ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಸರಿ. ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕಂದಮ್ಮಗಳನ್ನೆಲ್ಲ ಸುರಗದ್ದುಗೆ ಆಸೆಯಿಂದ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ಕದನದ ಕೊನೆಯಲ್ಲಿ ದೇವತೆಗಳು ನನ್ನ ಮಕ್ಕಳನ್ನೆಲ್ಲ ಇಹಲೋಕದ ಯಾತನೆಯನ್ನು ಮುಗಿಸಿಬಿಟ್ಟು ಮಗನೇ. ಆದರೆ ನನ್ನ ಆಸೆ ಆಸೆಯಾಗಿ ಉಳಿಯಿತು ಕಂದ. ಆಸೆಯ ಕುಡಿ ಕಮರುತ್ತಾ ಇದೆ, ಆದರೂ ನನ್ನ ಉದರದಲ್ಲಿ ಹೊಗೆಯ ಹೊಗೆಯ ಅದನ್ನು ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸ ಮೋಸದಿಂದ ಸುರಪಾಲ ಕೊಂದು ಕಡಹಿದ ಎಂಬ ಹಾಗೆ ನಿಮ್ಮ ಚಿಂತೆ. ಬಿಡಿ ಅಮ್ಮ ಬಿಡಿ. ನಿಮಗೆ ಆದಂತಹ ಮೋಸಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವುದಕ್ಕೆ ನಾನಿದ್ದೇನೆ. ಆ ಸುರಪತಿಯನ್ನು ಪೀಠದಿಂದ ಎಳೆದು ಆ ಸ್ಥಾನವನ್ನು ನಿಮಗೆ ಸ್ಥಿರವಾಗಿಸ್ತೇನೆ. ಕೊಡಿ. ಬಂದಂತಹ ಸುಮನಸರನ್ನು ದುರಮುಖದಲ್ಲಿ ಸದೆ ಮಾಡಿದ್ದೇನೆ. ನಾಟಕದ ಪೀಠ ಬರಿದಾಗಿದೆ, ಏರಿಕೊಳ್ಳುತ್ತೇನೆ. ನಾಟಕದ ಪೀಠವನ್ನು ವಿಜೃಂಭಿಸುತ್ತಾ ಇರುವಂತಹ ಸಮಯ. ಒಮ್ಮೆ ನಮ್ಮೇಲೆ ಹಾರುತ್ತಾ ಬಂದವ ನೀನು ಬಲವಾದಂತಹ ರೆಕ್ಕೆಗಳಿಂದ ನನ್ನನ್ನು ಬಡಿದೆಬ್ಬಿಸಿದೆ. ಯಾರು ನೀನು? ಈ ಲೋಕದಲ್ಲಿ ನಿನಗೆ ಈ ರೀತಿಯ ಮಾರುಕಟ್ಟೆ ಕೊಟ್ಟವರು ಯಾರು? ನಿನಗೆ ನನ್ನಲ್ಲಿರುವಂತಹ
ಸುರಗದ್ದುಗೆಯನ್ನು ಪಡೆಯುವುದಕ್ಕಾಗಿ ಬಂದಲ್ಲ, ನಮ್ಮ ಸಾಧನೆ ನನ್ನ ಸಾಧನೆಯನ್ನು ಗುರುತಿಸುವುದಕ್ಕಾಗಿ ಬಂದವ ನಾನೇ ಯಕ್ಷರಾಜ ಸುರಪಣಿಗೆ ಸುರಪೀಠವನ್ನು ಒಪ್ಪಿಸಿದ್ದೇನೆ. ಸಂತೋಷದ ಈ ವಿಷಯವನ್ನು ತಿಳಿಸುವುದಕ್ಕಾಗಿ ಯಕ್ಷಲ ತೋರಿಸಿದೆ. ಅಮ್ಮ
ಅವನಿಗೆ ಅಮ್ಮ ಅಂತ ಹೇಳು. ಯಾರ ನೀನು? ಓ ನಾನು ನಿಮ್ಮ ಗಂಡ ಒಟ್ಟಿಗೆ ಮೇಲೆ ಉಂಟಲ್ಲ, ಗಂಡು ಒಟ್ಟಿಗೆ ನಿನ್ನ ಗಂಡನ ಜೊತೆ ಹೋದವ ಎಲ್ಲಿಗೆ? ಸುರಪುರಕ್ಕೆ ಹೋದವ ನೀನು. ನನ್ನವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಯಾವುದು? ಕೈ ಮುಗಿಯುವುದಾನೆ. ನಮೋ ನಮಃ. ಎದ್ದು ಹೇಳು. ನಾನು ಮತ್ತು ನಿಮ್ಮ ಗಂಡನವರು ಇಡೀ ಕ್ಷಮೆಯನ್ನು ಸೇರಿಸಿಕೊಂಡು ಹೋದೆವಮ್ಮ ಮೇಲೆ. ಯಾಕದು? ಒಟ್ಟಿಗೆ ಇರ್ಲಿ ಅಂತ ಇಡೀ ಸೇನೆಯನ್ನು ಸೇರಿಸಿಕೊಂಡು ಹೋದವರಿಗೆ ಸೇರಿಸಿಕೊಂಡು ಹೋದ ಕೂಡಲೇ ಬಂದಿರಮ್ಮ. ಯಾರು? ಹನುಮನೇಶ್ವರು. ಹನುಮನೇಶ್ವರೆಲ್ಲ ಬಂದಿರಬೇಕು. ಹನುಮನೇಶ್ವರೆಲ್ಲ ಬಂದ. ಏನಾಯ್ತು? ಬಂದ ಕೂಡಲೇ ಯುದ್ಧ ನಡೆಯಿತಮ್ಮ. ಹೌದೇ? ಎಲ್ಲರೂ ಬೆಟ್ಟು ತಿಂದು ಓದಿದ್ರು. ಎಲ್ಲರೂ ಓಡಿ ಹೋದ್ರ? ಹೋಗಿ ಆ ಕಡೆ ಕೊನೆಗೆ ಗುರುವಪ್ಪ ಬಂದ. ಯಾರ? ಅಲ್ಲಿ ಅಧಿಕಾರಿ ಸುರಪ್ಪ ಬಂದಿರಬಹುದು. ಆ ಶಿವಪ್ಪ. ಸುರಪ್ಪ. ಶಾಪ. ಸುರಪ್ಪ. ಏನಾಯ್ತು? ಬಂದು ಮುಂದೆ ನಿಂತ. ಹೌದೇ? ನಿಂತ ಕೂಡಲೇ ನಮ್ಮ ರಾರಿಗೆ ಬಿಸಿ ಆಯ್ತು. ಹೌದಾ? ನೋಡಿ ಈಗ ನೋಡಿ ನೋಡಿ ಕಬ್ಬುತ ಮಗನೆ ಅಂತ. ಯಾವುದು? ಕಬ್ಬುತ ಮಗನೆ. ಕಪಟಿ ಮಗನೆ. ಕಬ್ಬುತ ಮಗನೆ. ಕಪಟಿ ಮಗನೆ. ನನ್ನ ಉದರದೊಳಗೆ ಹಾಗೆಯ ಹೊಗೆಯದಾಗೆ ಹೇಳ್ತಾ ಉಂಟು ಅಂತೇಳಿ ನಮ್ಮವರ ನಮ್ಗೆ ಹಾಗೆ ಉಂಟವರ ಮೇಲೆ ಆಟು ಒಟ್ಟಿಗೆ ಮಾಡುವುದ ಅಂತೇಳಿ ಉದ್ದ ಉದ್ದ. ಓಹೋ, ಅಲ್ಲಿ ಗಿಡ್ಡಾಗಿ ಇರಬೇಕು, ಅದಕ್ಕೆ ಹೇಳಿ ಯುದ್ಧ ಮಾಡು ಅಂತ ಹೇಳಿದಮ್ಮ. ಹೇಳಿದ್ರ? ಏನು ಮಾಡಿದವ? ನಡೀತಿ. ಪರಿಣಾಮ? ಯುದ್ಧದಲ್ಲಿ ಉಂಟ. ಯುದ್ಧದಲ್ಲಿ ಏನಾಯ್ತು? ಯುದ್ಧದಲ್ಲಿ ಅಯ್ಯೋ ಏನಾಯ್ತು ಅಲ್ಲಿ? ಓ ಯುದ್ಧದಲ್ಲಿ ದೇವೇಂದ್ರ ಕಟ್ಟುದಿಂದ ಓಡಿದ ಅಂತ. ಅಷ್ಟಕ್ಕೆ ಇದಕ್ಕೆ ಮಾಡುದ? ಈ ದೇವೇಂದ್ರ ಓಡಿ ಹೋದ. ಇದನ್ನು ನಗು ನಗುತ್ತ ಹೇಳ್ಬೇಕಲ್ವಾ? ಅಲ್ವಾ ಮತ್ತೆ? ಇದು ನಗುವ ನಿನ್ನದು?
ಬಳಿ ಹೋದ. ಸರ್ಕಲೊಬ್ಬ ನಮ್ಮ ಸಾಧನೆ ಆಯ್ತು. ಹೌದಲ್ವೇ? ಆ ಕಡೆ ಈ ಕಡೆ ನೋಡಿದ್ರು ನಮ್ಮ ರಾಯರು ಹಾ. ಟಾಪಿಯಲ್ಲಿ ಉಂಟಂತ ಕೇಳಿ ಯಾಕ ಕೂತುಕೊಳ್ಳಿ ಪೀಠವನ್ನು ಕೇಳಿರ್ಬಹುದು. ಪೀಠವನ್ನು ಕೇಳಿ ಹಾ. ನಾನು ತೋರಿಸಿದೆ ಹೌದೇ? ಏರಿದ್ರು ಹಾ. ಏರಿ ಇಷ್ಟೇ ಸಾಕಾಗುವುದಿಲ್ಲ, ಮತ್ತೆ ಇನ್ನು ಅವರು ಬರ್ಲಿ ಅಂತ ಹೇಳಿ ನೀನು ಬರುವಾಗಲೇ ಗೊತ್ತಾಯ್ತು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗೆ ಬಂದಿರಬಹುದು ಎಂಬುದಾಗಿ. ನನ್ನನ್ನು ಬರುವುದಕ್ಕೆ ಹೇಳಿದ್ರೆ ಅಲ್ಲಿಗೆ ನಿಮ್ಮನ್ನಲ್ಲ ಮತ್ತೆ ಅವರು ಅಲ್ಲ, ಅವರಂದ್ರೆ ಮತ್ತೆ ಯಾರ? ಆಶ್ಚರ್ಯಾಗಿ ಯಾರ? ನೃತ್ಯ ಮಾಡುವ ಅದು ಅಪ್ಸರ ಸ್ತ್ರೀಯರಾಗಿರ್ಬೇಕು. ಅಶಾಸ್ತ್ರಿಯಾಗಿ ನರ್ತಕಿಯರು ಅವ್ರು ಬರ್ಲಿ ಅಂತ ಹೇಳಿ ಯಾರೆಲ್ಲ ಬಂದ್ರೆ ಅಲ್ಲಿಗೆ? ಮೊದಲಿಗೆ ಡಂಬೆ ಬಂದು ಆ? ಡಂಬೆ ಡಂಬೆ ರಂಭೆ ಬಂದದ್ದಾಗಿರ್ಬೇಕು. ಡಂಬೆ ಹಾ. ಊದು ಅಟ್ಟಿ ಊರೊಟ್ಟು ಸ್ಲೋತ್ ತಿಲೋತ್ತಮೆ ಮಂಜು ಮಂಜನ್ ಗೊತ್ತಾಗಿರ್ಬೋದು. ಹಾ. ಆಮೇಲೆ ಕೃತಾಚ್ ಆಂಬುಲೆನ್ಸ್ ಅಳಂಬು. ಆಂಬುಲೆನ್ಸ್ ಹಾ. ಇವರೆಲ್ಲ ಬಂದಿಲ್ಲ ಹಾಗೆ. ನೃತ್ಯವನ್ನು ಮಾಡಿ ಹೌದೇ? ನಾವೆಲ್ಲ ಬಹಳ ಸಂತಸದಲ್ಲಿದ್ದೆವು. ಓಹೋ. ಅಷ್ಟೊತ್ತಿಗೆ ಒಬ್ಬ ಬಂದ ಒಬ್ಬ ಬಂದದ್ದ? ಹಾ. ಯಾರದು? ಅಷ್ಟರಾಜ ಸಿಂಗಲಾಸ್ಯ. ಯಾವುದು? ಅಷ್ಟರಾಜ ಸಿಂಗಲಾಸ್ಯ. ಅದು ಯಕ್ಷರಾಜ ಪಿಂಗಳಾಕ್ಷ ಆಗಿರ್ಬಹುದು. ಸಿಂಗಲಾಸ್ಯ ಹಾ. ಬಂದ ಹಾ. ಬಂದು ಈಗ ನೋಡಿದ ನಮ್ಮ ರಾಯರ ಹೌದೇ? ನೋಡಿ ನಾನು ಮಾತಾಡ್ತಾನಂತ ನೋಡಿದ್ದೆ. ಏನಾಯ್ತು? ಅವ ಇವತ್ತು ಮಾತಾಡ್ಲಿಲ್ಲ. ಪಟಕ್ಕ ಒಂದು ಕೊಟ್ಟ. ಮಾತಾಡಲಿಲ್ಲ, ಒಂದು ಕೊಟ್ಟದ್ದೇ ಅವ. ಅವಾಗ ನಮ್ಮೂರು ಏನು ಮಾಡಿದ್ರು? ಅಲ್ಲಿಗೆ ಕೂತುಕೊಂಡದ್ದ. ಯಾಕದು? ಈ ಸಲ ಕೂತು ಯುದ್ಧ ಮಾಡ್ತಾರಂತೆಲ್ಲ ಹಾಕಿದ್ರು. ಹಾಗೆ ಏನು ಮಾಡಿದ್ರು? ಕೂತಾಲಿಗೆ ಒಂದು ಕೊಟ್ಟವ ಅವನ ಹಾ. ಇವಾಗ ನಮ್ಮೂರು ಬಿಡ್ಲಿಕ್ಕಿಲ್ಲ ನೋಡಿ. ಬಿಡ್ಲಿಲ್ಲ. ಎತ್ತು 4 ಕೊಟ್ಟಿರ್ಬೇಕು ಅವನು. ಇಲ್ಲ ಅಲ್ಲಿಗೆ ಮಲಗಿ ಮಲಗಿದ್ದ. ಯಾಕ? ಮಲಗಿ ಯುದ್ಧ ಮಾಡ್ತಾರಂತೆಲ್ಲ. ಹೌದು, ಮಲಗಿಕೊಂಡು ಏನು ಮಾಡಿರ್ಬಹುದು. ಹಾ. ಬೇರೆ ಬೇರೆ ಕ್ರಮದಲ್ಲಿ ಹಾ. ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯ ಉಂಟು ನೋಡು. ಹಾಗಾಗಿ ಏನು ಮಾಡಿದ್ರು? ನಾನು ಹತ್ತಿರ ಹೋಗಿ ನೋಡಿ ನೋಡಿದ್ಯಾ? ಆ, ಏನು? ಒಂದಿಷ್ಟು ಹೊರಗೆ ಬಂದಿದೆ. ಯಾವುದಾ? ನಾಲಿಗೆ ಏನಾಯ್ತು ನನ್ನವರಿಗೆ? ಕಟ್ಟೋಗಿದ್ದಾರೆ. ಅಯ್ಯೋ! ಅಯ್ಯೋ, ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ದೂತ ಹೇಳಿದ ಮಾತನ್ನು ಕೇಳಿದ ಕೂಡಲೇ ದೊಡ್ಡ ಪರ್ವತವೇ ತಲೆಯ ಮೇಲೆ ಬಿದ್ದ ಹಾಗೆ ಅನುಭವ ಆಗುತ್ತಾ. ನಮ್ಮವರು ದೇವಲೋಕವನ್ನು ಸೇರಿಕೊಳ್ಳುತ್ತಾರೆ, ಅಲ್ಲಿ ಅಧಿಕಾರ ಸಿಗುತ್ತದೆ ಎಂಬುದಾಗಿ ಹೊರಟು ಕಳಸನ್ನು ಕಂಡವಳು ನಾನು. ಕಂಡಂತ ಕಳಸೆಲ್ಲ ನುಚ್ಚುಡೂರಾಗಿ ಹೋಯ್ತಲ್ವೇ. ನನ್ನ ಪತಿ ದೇವರಲ್ಲೂ ನಾನು ಕಳಕೊಂಡೆ. ನನ್ನವರನ್ನು ಕಳಕೊಂಡ ಬಳಿಕೆ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಬದುಕುವುದು ನಾನು? ನನಗೆ ಬಂದಿರುವಂತೆ ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ, ಏನು ಮಾಡಲಿ? ಅಯ್ಯೋ ಅದು ಫಲವೇ ಸುಮ್ಮನೆ ಸತ್ತವರು ದೇವಿ ಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹತನಗಳ ಸುಮರದ ಮತವನ್ನು
ಕರೆದಳ ಮಗನ ಏನು ಪ್ರಯೋಜನ? ಸತ್ತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಆ ದೇವತೆಗಳು ಎಲ್ಲ ದೇವತೆಗಳೇ ಗಂಡನ ಜೊತೆಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವಲ್ಲಿ ಕಿತ್ತುಕೊಂಡಿರಲ್ವ ನೀವು? ಹಳೆಯ ತಿಲಕವನ್ನು ವರಸ್ವ ರೀತಿಯಲ್ಲಿ ಮಾಡಿದ್ದೀರಿ. ಗುಡಿದಂತ ಹೂವನ್ನು ಕಿತ್ತು ತೆಗೆಯುವಾಗೆ ಮಾಡಿದ್ದೀರಿ. ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಬಿಡಲಾರೆ. ಸಕ್ಕಿ ಮೆರೆಯುತ್ತಿರುವ ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ದಿದ್ದಿಸುತ್ತೇ ಅಲ್ಲ. ಹಾಗಿದ್ರೆ ನನಗೆ ಬಂದಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಅಲ್ಲಿ ಹೇಳುವುದಲ್ವೇ ಅಲ್ಲ. ನನ್ನ ಮಗ ಇದ್ದಾಳೆ, ವಿಕ್ರಮಿಯಾಗಿ ಬೆರೆಯುತ್ತಾ ಇದ್ದಾಳೆ. ನಡೆಯುವಂತಹ ವಿಚಾರವನ್ನು ಮಗನಲ್ಲೇ ಹೇಳಬೇಕು, ಅವರಲ್ಲೇ ಕರಿಬೇಕು. ಮಗನಲ್ಲೇ ಕರೆಯುತ್ತೇನೆ. ಮಗನೇ ಕಂದ, ಬಾ ಮಗನೇ, ಬಾ ಕಂದ, ಬಾ ಮಗನೇ.
ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಿಗಳ ಜೊತೆ ಆಟವಾಡುತ್ತಾ ಇದ್ದೀಯಮ್ಮ. ಆ ಕಾಲಕ್ಕೆ ಮಗನೇ ಮಹಿಷ ಈ ಕಡೆಗೆ ಬಾಯೆನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನು ಆಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಒಂದು ಮುಖವಲೋಕನ ಮಾಡುತ್ತಿದ್ರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿನ ವಂಚನೆಯಾಗಿವೆ. ಯಾಕಮ್ಮ ದುಃಖ? ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಯುವುದಕ್ಕೂ ಕಾರಣ ಉಂಟು ಕಂದ. ತಮ್ಮ ಶೋಡಿತ ಪುರದ ಜನರೆಲ್ಲ ಕಣ್ಣೀರಲ್ಲಿ ಸುರಿಸುತ್ತಾರೆ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಜಲಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟು. ದೇವಲೋಕವನ್ನು ಸೇರಿದಂತ ನಿನ್ನ ಜಲಕ ಸುಮಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ಅಮ್ಮ. ಮುಂದಿನ ವಿಚಾರ ಹೇಳುವುದಕ್ಕೆ ನಾಳೆ
ತಡವರಿಸುತ್ತಾ ಯಾಕಮ್ಮ ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ ಮಗನೇ ಅಮ್ಮ ವಂಚನೆ ಮೋಸದಿಂದ ಸದಿಂದ ನಿನ್ನ ಜನಕಲನ್ನು ಜನಕಲನ್ನು ಕೊಂದು ಬಿಟ್ಟು ಮಗನೇ ನನ್ನ ತಂದೆಯವರಿನೆಲ್ಲವಾದರೆ ತಾಯ ಇಲ್ಲ ಕಂದ ಮಗನ ರೀತಿಯಾಗಿ ನಿನಗೆ ನಾನಿದ್ದೇನೆ ಅಳೆದು ಹೋದಂತಹ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡೊಂದು ಅಪ್ಪಣೆ, ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನದು ದೊಡ್ಡ ನಾನು ಬರ್ತೇನೆ. ನಿನ್ನ ತಂದೆಯನ್ನು ಕೊಂದವಾಯ ನನಗೆ ಲಕ್ಷ್ಯವೇ ಆಯೇ ಯಕ್ಷನನ್ನು ಸದೆಯ ಬಡಿಯುತ್ತಿರುವಂತಹ ಕಾಲಕ್ಕೆ ಮುಕ್ಕಣ್ಣನೇ ಮನೆದು ನಿಲ್ಲಲಿ ಸಮಾಧಾನ ಆತನ ಮುಂದೆ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ನಾನು ಬರ್ತೀನಿ. ಹೌದೇ ತಡ ಮಾಡುದಿಲ್ಲ. ಮನದಿ ಹರುಷವನಾದು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನದನ ಭನು ಬರುವ ಗುಣಗಳೇ ಅನವರತ ಸುಮನದರ ಪಕ್ಷವೀ ನಿನಗೆ ಬೇಳುವೆನೊಂದು ವಿಧಿಯಲ್ಲಿ
ನಡೆದು ಗುರುಗಳನ್ನು ಕಂದ ತಲೆಯ ನಾಡಿದ ನಿಮಗೆ ಮನದಿ ಅನಿಮಜರಗೆ ನಬಹುದು ಸಮರದಿ ಬಳಿಕ ಸುರಲೋಕವನ್ನು ಸೇರಿ ಸಮರಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನೀಡೇರಬೇಕು. ಅಮ್ಮ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯ. ಹೊರಟು ಬಂದಿದ್ದೇನೆ. ರಕ್ಷಣೆಗಾಗಿ ಈ ತತ್ಯನು ನಿನಗೆ ಕೊಡುತ್ತಾ ಇದ್ದೇನೆ. ಆತ್ಮಶದಿಂದ ಸ್ವೀಕರಿಸಿದ್ದೇನೆ ತಾಯ. ಹೋಗಿ ಬಾ ಕಂದ. ಆಗಲಮ್ಮ. ಆಗಲಿ ನಿನಗೆ. ಮಣಿದು ವಿಖ್ಯಾತ ಮಹಿಳೆಯು ವಿಧಾನದ ಅಪಗೈವೆಯುವುದ ಆತಗುಚನ ಹೊರಟೆಯಲ್ಲಿ ತಂದು ಸೃಷ್ಟನ ಸೇವೆಯ ಹೋಗುತ್ತಲೇ ಯೋಗ್ಯವಾದ ಶೇಷವಲ್ಲ ಅದು ಹೋದಾಯ್ತು. ವಿಧಾನದ ಕುರಿತು ತಾಸಲ್ಲ ಮಾಡಿ ಸುಸ್ತಾದ ಅವಶ್ಯಕತೆ ಉಂಟು. ಬಗ್ಗೆ